ಬಗ್ಗೆ ತಮ್ಮ ಶಿಷ್ಯರಿಂದ ಪ್ರತಿಜ್ಞೆಯನ್ನು ಮಾಡಿಸಿದ್ರು. ಪ್ರಾಣ ಕೊಟ್ಟಾದ್ರೂ ಇದನ್ನು ರಕ್ಷಣೆ ಮಾಡ್ತೀವಿ ಅಂತ. ಅದರಲ್ಲಿ ಎರಡು ಮುಖ್ಯವಾಗಿ, ಒಂದು ಹಸಿ ಮರಗಳನ್ನು ಕಡಿಬಾರದು. ಕೇಜರ್ಲಿ ಅಂತ ಒಂದು ಹಳ್ಳಿಗೆ ಈ ಬನ್ನಿ ಗಿಡಗಳಿದೆಯಲ್ಲ, ಬನ್ನಿ ವೃಕ್ಷ ಅಂತ ಹೇಳ್ತೀವಿ ನಾವು, ಶಮಿ, ಆ ಹಳ್ಳಿಗೆ ಆ ಶಮಿ ವೃಕ್ಷಗಳೇ ಜಾಸ್ತಿ ಇದ್ದು ಅದಕ್ಕೆ ಕೇಜರ್ಲಿ ಹಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಆ ಹಳ್ಳಿಯಲ್ಲೇ ವಾಸವಾಗಿದ್ದಂಥ ಕುಟುಂಬ ಅದು ಅಮೃತಾದೇವಿ ಬಿಷ್ಣೋಯ್ ಕುಟುಂಬ. ಅವರಿಗೆ ಪ್ರತಿಜ್ಞೆ ಮಾಡಿಸೋರು ಗುರು ಜಂಬೇಶ್ವರ ಮಹಾರಾಜ್. ಹಸಿ ಮರಗಳನ್ನು ಕಡಿಬಾರ್ದು, ಕೃಷ್ಣ ಮೃಗಗಳನ್ನು ಜಿಂಕೆಗಳನ್ನು ಸಾಯಿಸಬಾರ್ದು ಅಂತ ಪ್ರತಿಜ್ಞೆ ಮಾಡ್ತಿದ್ರು. ನಮಗೆ ನೆನಪಾಗ್ಬೋದು, ಒಬ್ಬ ಸಿನಿಮಾ ಆ್ಯಕ್ಟ್ರು ಯಾರೋ ಸಲ್ಮಾನ್ ಖಾನ್, ಅವನು ಜಿಂಕೆಯನ್ನು ಬೇಟಾಡಿದ್ದಕ್ಕೆ ಇವತ್ತಿಗೂ ದೇಶಗಳಲ್ಲಿ ಅವನು ಬೆನ್ನಟ್ಟಿದ್ದಾರೆ. ಅವನು ಹತ್ಯೆ ಮಾಡಿ ಇರ್ತೀವಿ ಅಂತ ಶಪಥ ಮಾಡಿದ್ದಾರೆ. ಲಾರೆನ್ಸ್ ಬಿಷ್ಣೋಯ್ ಹೆಸರು ನೆನ್ಪಿಡ್ಬೋದು ನಿಮಗೆ. ಸೊ ಈ ಕತೆ ಬಿಷ್ಣೋಯ್ ಸಮಾಜದ ಕಡೆಯಿಂದ ಬಂದಿದೆ. ಪರಿಸರ ರಕ್ಷಣೆಗೋಸ್ಕರ ಪ್ರಾಣವನ್ನು ಬೇಕಾದ್ರೆ ಕೊಡ್ತೀವಿ ಅಂತ ಹೇಳಿದಂತ 5 ಜನ ಮರಗಳನ್ನ ಅಪ್ಪ ಹಿಟ್ಟು ನಿಂತ್ಕೊಳ್ತಾರೆ. ರಾಜನ ಸೈನಿಕರು ಬಂದಾಗ ಎಳ್ದಾಡ್ತಾರೆ, ಹೊಡಿತಾರೆ, ಬಡಿತಾರೆ, ಏನು ಮಾಡಿದ್ರು ಜಗ್ಗಲ್ಲ. ಕೊನೆಗೆ 5 ಜನರ ತಲೆಯನ್ನು ಕಡಿದು ಚೆಲ್ಲುತ್ತಾರೆ. ಅಲ್ಲಿ ಬೀದಿ ಹೆಣ ಹಾಕ್ತಾರೆ. ಊರಿನಿಂದ ಜನ ಸೇರಿ ಓಡ್ ಬರ್ತಾರೆ. ನಾವು ಥರ ಬಂದಿವಲ್ಲ ಆ ಥರ ಜನ ಓಡ್ ಬರ್ತಾರೆ. ಓಡ್ ಬಂದು ಎಲ್ಲರೂ ಕೂಡ ಅಹಿಂಸಾತ್ಮಕ ಪ್ರತಿಭಟನೆ ಮಾಡ್ತಾರೆ. ಎಲ್ಲರೂ ಒಂದೊಂದು ಗಿಡವನ್ನು ತಪ್ಪಿಕೊಂಡು ನಿಂತ್ಕೊಳ್ತಾರೆ. ಏನೇನು ಮಾಡಿದ್ರು ಅವ್ರು ಬಿಡಲ್ಲ. 363ಕ್ಕೂ ಹೆಚ್ಚು ಜನರ ಹೆಣ ಬೀಳುತ್ತೆ ಅಲ್ಲಿ ರಾಜನ ಸೈನಿಕರಿಂದ. ಬಹುಶಃ ರಾಜನಿಗೆ ಗೊತ್ತಿರಲಿಲ್ಲ ಇದು. ರಾಜ ಅಭಯನ್ ಸಿಂಹ ಸುದ್ದಿ ಗೊತ್ತಾಗಿ ತಡವಾಗಿ ಓಡ್ ಬಂದ, ಕಣ್ಣೀರು ಸುರಿಸ್ದ. ತನ್ನ ಮಕ್ಕಳ ಹತ್ಯೆಗೆ ನಾನು ಕಾರಣ ಆದ್ನಲ್ಲ ಅಂತ ಹೇಳಿ ಕಣ್ಣೀರು ಸುರಿಸ್ದ, ಕ್ಷಮಾಯಾಚನೆ ಮಾಡ್ದ. ಇವತ್ತಿಂದ ಇಲ್ಲಿ ಮರಗಳನ್ನು ಕಡಿಯುವಾಗಿಲ್ಲ ಅಂತ ಕಾನೂನು ಮಾಡ್ದ. ಆ ಊರಿನ ರಾಜಸ್ಥಾನದ ಕೇಜರ್ಲಿ ಹಳ್ಳಿಯ ಜನ ಹೆಣ್ಮಕ್ಳು ಪ್ರತಿ ವರ್ಷ ನಾವೀಗ ರಕ್ಷಾಬಂಧನವನ್ನು ಮಾಡಿದ್ದೀವಿ. ಅವು ಮರಗಳಿಗೆ ಹೋಗಿ ರಕ್ಷಣೆ ಕಟ್ತಾರೆ. ಮರಗಳನ್ನು ಜೀವಂತ ಸಹೋದರರಂತಲೇ ಅವ್ರು ನಂಬ್ತಾರೆ. ಮನೆಯಲ್ಲಿ ಒಂದು ಹೆಣ್ಣು ಮಗಳು ಹುಟ್ಟಿದ್ರೆ, ಪಿಂಪ್ಲಾಂತ್ರಿಂದ ಗ್ರಾಮ ಇದೆ, ಒಂದು ಹೆಣ್ಣು ಮಗು ಹುಟ್ಟಿದ್ರೆ 11 ಗಿಡಗಳನ್ನು ನೆಡ್ತಾರೆ. ಒಂದು ಹೆಣ್ಣು ಮಗಳ ಮದುವೆ ಆಯಿತು ಅಂತ ಆದ್ಮೇಲೆ 111 ಗಿಡವನ್ನು ನೆಡ್ತಾರೆ. ಯಾರ್ದೋ ಒಂದು ಮನೆಯಲ್ಲಿ ಮರಣ ಆಯಿತು, ಸಾವು ಆಯಿತು ಅಂತ ಹೇಳಿದ್ರೆ 11 ಗಿಡಗಳನ್ನು ನೆಡ್ತಾರೆ. ಈ ರೀತಿ ಪಿಂಪ್ಲಾಂತ್ ಗ್ರಾಮವನ್ನು ನಂದನವನ ಮಾಡಿದ್ದಾರೆ. ಇವತ್ತು ಅಮೃತಾದೇವಿ ಬಿಷ್ಣೋಯ ಹೆಸರಿನಲ್ಲಿ ಈ ವನವನ್ನು ನಾವು ನಿರ್ಮಾಣ ಮಾಡ್ತಾ ಇದ್ವಿ. ದೈವಿಕ ವನ, ಅಮೃತಾದೇವಿ ದೈವಿಕ ವನ. ಅದರ ಒಂದು ಬೊಟಾನಿಕಲ್ ನೇಮು ಅವರ ಹೆಸರು ಹಾಕೊಂಡು ಮುಂದೆ ಬೋರ್ಡ್ ಹಾಕೊಂಡಿದ್ದಾರೆ. ಇವತ್ತು ಆಗಿದೆ. ಆದರೆ ನಮಗೆ ಇನ್ನೊಂದು ಜವಾಬ್ದಾರಿ ಇದೆ. ಯಾವ ಗಿಡದ ಮುಂದೆ ನಿಂತ್ಕೊಂಡು ಅದರ ಬೊಟಾನಿಕಲ್ ನೇಮ್ ಏನು, ಕನ್ನಡದಲ್ಲಿ ಏನು ಅಂತ ನಾವೀಗಾದ್ರೆ ಸ್ಕ್ಯಾನ್ ಮಾಡಿರ್ತೀವಿ. ಅದಕ್ಕೆ ರಕ್ಷೆಯನ್ನು ಕಟ್ಟಿದ್ದೀವಿ. ನಮಗೀಗ ಒಂದು ಭಾವನಾತ್ಮಕ ಸಂಬಂಧ ಬಂದಿದೆ. ಈ ಗಿಡದ ಉಳಿವು ನಮ್ಮ ಉಳಿವಿನಷ್ಟೇ ಮುಖ್ಯ. ಹಾಗಾಗಿ ಆಗಾಗ ಬಂದು ಒಂದು ಬಾಟ್ಲಲ್ಲಿ ನೀರು, ಅಲ್ಲೊಂದು ಬಾಟ್ಲಿ ತಗಲು ಹಾಕಿದರೆ ಡ್ರಿಪ್ ಆಗ್ತದೆ. ಅದಕ್ಕೆ ನೀರು ಫುಲ್ಫಿಲ್ ಮಾಡ್ತಾ ಹೋದರೆ ಅದು ಜೀವಂತವಾಗಿ ಉಳಿತದೆ. ಅದರ ಯೋಗಕ್ಷೇಮ ನಾವು ಕಾಪಾಡುವಂಥದ್ದು ಮಾಡಬೇಕು. ಇದಲ್ಲದೆ ನಮ್ಮ ಮನೆಯಲ್ಲಿ ಕೂಡ ಒಂದು ಗಿಡವನ್ನು ನೆಡ್ಬೋದಾ? ನಮ್ಮ ಸುತ್ತಮುತ್ತ ಪರಿಸರದ ಗಿಡವನ್ನು ರಕ್ಷಣೆ ಮಾಡೋದ್ರ ಮೂಲಕ ಆಕ್ಸಿಜನ್ ಜಾಸ್ತಿ ಆಗಬೇಕು, ಪರಿಸರದ ಸಮತೋಲನ ಉಳಿಬೇಕು ಅಂತ ಹೇಳುವಂಥ ಒಂದು ಕಾಳಜಿಯಿಂದ ನೋಡಿ ಎಲ್ಲರೂ ಮನೆಯಿಂದ ಎಷ್ಟು ಬೇಗ ಬಂದಿದೆ. ಬೆಳಿಗ್ಗೆ ಹೊರಟಿದ್ದಾರೆ. ಬಂದು ನಮಗಿಂತ ಕೆಲವರು ಮೊದಲೇ ಬಂದಿದ್ದಾರೆ. ನಿಮ್ಮೊಂದು ಸುಮ್ಮನೆ ಟೈಮ್ ವೇಸ್ಟ್ ಮಾಡಲಿಲ್ಲ. ನಿಮ್ಮ ಕಂಪೌಂಡಲ್ಲಿ ನೀವೆಲ್ಲರೂ ಎಸ್ದಿದ್ದಂತ ಅದು ನೀವೇ ಹೆಸರಿದೆ ಅಂತ ಹೇಳೋದಿಲ್ಲ, ಗಾಳಿನೂ ತಂದು ಹಾಕ್ತೀರಿ ನಿಮ್ಮ ಕಂಪೌಂಡ್ ಒಳಗೆ. ಅದಕ್ಕೂ ಸ್ವಲ್ಪ ಕಂಪ್ಲೇಂಟ್ ಮಾಡೋಣ ನಾವು.